ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ಫೈನಲ್ ಮಂಡೇ ನೈಟ್ ರೋ ಬಿಫೋರ್ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಮಂಡೇ ನೈಟ್ ರೋಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಸೆತ್ ರೋಲೆನ್ಸ್, ಪಾಲ್ ಹಿಮೆನ್, ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವರೆಲ್ಲರೂ ಕೂಡ ರಿಂಗ್ ಗೆ ಬರ್ತಾರೆ. ಅಂಡ್ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ಪಾಲ್ ಹಿಮೆನ್ ಅವರ ಕೈಯಿಂದ ಮೈಕ್ ನ ಕೇಳ್ತಾರೆ. ಅಂಡ್ ನಮ್ಮ ಪಾಲ್ ಹಿಮೆನ್ ಅವರು ಕೂಡ ಸೆತ್ ರೋಲೆನ್ಸ್ ಅವರಿಗೆ ಮೈಕ್ ನ ಕೊಡೋದಕ್ಕೆ ಬರ್ತಾ ಇರ್ತಾರೆ. ಬಟ್ ಆ ಒಂದು ಮೈಕ್ ನ ನಮ್ಮ ಬ್ರಾನ್ ಬ್ರೇಕರ್ ಅವರು ಕಿತ್ಕೊಂಡು ಸೀದಾ ಪ್ರೋಮೋ ಕಟ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಅದನ್ನ ಹಿಂದೆ ನಮ್ಮ ಸೆತ್ ರೋಲೆನ್ಸ್ ಅವರು ಒಂದ್ ರೀತಿ ಏನಾಗ್ತಾ ಇದೆ ಇಲ್ಲಿ, ಇವನ್ ಯಾಕೆ ನನ್ನ ಮೈಕ್ ನ ಕಿತ್ಕೊಂಡ ಅಂತ ಪಾಲ್ ಹಿಮೆನ್ ಹಾಗೆ ಸೆತ್ ರೋಲೆನ್ಸ್ ಅವರು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಹೇಳ್ತಾರೆ, ವಿಷನರಿ ಸೆತ್ ರೋಲೆನ್ಸ್ ಹಾಗೆ ಪಾಲ್ ಹಿಮೆನ್ ಇಬ್ರು ಕೂಡ ಸೇರ್ಕೊಂಡು ಒಂದು ವಿಷನ್ ನ ಇಟ್ಕೊಂಡಿದ್ದಾರೆ. ಆ ಒಂದು ವಿಷನ್ ಏನಪ್ಪಾ ಅಂದ್ರೆ, ಮುಂದಿನ 20 ವರ್ಷ ನಾನು ಈ ಒಂದು ಕಂಪನಿಯ ಟಾಪ್ ಅಲ್ಲಿ ಇರಬೇಕು. ಯಾವ ಕಂಪನಿಯಲ್ಲಿ ಸ್ಯಾಮಿ ಝೈನ್ ಇರೋದಿಲ್ವೋ ಆ ಒಂದು ಕಂಪನಿಯ ಟಾಪ್ ಅಲ್ಲಿ ನಾನು ಇರಬೇಕು ಅಂತ. ಅಂಡ್ ಆ ಒಂದು ವಿಷನ್ ನಿಜವಾಗ್ಲೂ ಕೂಡ ನಿಜ ಆಗುತ್ತೆ. ಯಾಕಂದ್ರೆ ಇವತ್ತು ನಾನು ಸ್ಯಾಮಿ ಝೈನ್ ಅವರ ಕಥೆನ ಮುಗಿಸ್ತೀನಿ. ನಿಜ ಹೇಳ್ಬೇಕು ಅಂದ್ರೆ ನನಗೆ ಸ್ಯಾಮಿ ಝೈನ್ ಅವರ ಕೂದಲು ಇಷ್ಟ ಇಲ್ಲ, ಸ್ಯಾಮಿ ಝೈನ್ ಅವರ ಗಡ್ಡೆ ಇಷ್ಟ ಇಲ್ಲ, ಸ್ಯಾಮಿ ಝೈನ್ ಅವರ ಥೀಮ್ ಸಾಂಗ್ ಇಷ್ಟ ಇಲ್ಲ. ಅಂಡ್ ಅವರು ಬಂದಾಗ ಕ್ರೌಡ್ ಥೀಮ್ ಸಾಂಗ್ ನ ಆಡುತ್ತಲ್ಲ ಅದು ಕೂಡ ಇಷ್ಟ ಇಲ್ಲ. ಸೊ ಸ್ಯಾಮಿ ಝೈನ್ ಅವ್ರನ್ನ ನಾನು ಇವತ್ತು ತೋರಿಸ್ತೀನಿ, ಅವನ ತಲೆನ ನಾನು ಕಿತ್ತೆಸಿತೀನಿ. ಅಂಡ್ ಇವತ್ತೇ ನಾನು ಸ್ಯಾಮಿ ಝೈನ್ ಅವರಿಗೆ ಈ ಒಂದು ಕಂಪನಿಯಿಂದ ಡೆಡ್ ಲೈನ್ ನ ಇಡ್ತೀನಿ ಅಂತ ನಮ್ಮ ಬ್ರಾನ್ ಬ್ರೇಕರ್ ಅವರು ಮಾತಾಡ್ತಾ ಇರ್ತಾರೆ. ಅದಾದ್ಮೇಲೆ ನಮ್ಮ ಪಾಲ್ ಹಿಮೆನ್ ಅವರು ಬ್ರಾನ್ ಬ್ರೇಕರ್ ಅವರಿಂದ ಮೈಕ್ ನ ಕೇಳ್ತಾರೆ. ನಮ್ಮ ಪಾಲ್ ಹಿಮೆನ್ ಅವರಿಗೆ ಬ್ರಾನ್ ಬ್ರೇಕರ್ ಅವರು ಮೈಕ್ ನ ಕೂಡ ಕೊಡ್ತಾರೆ. ಇದಾದ್ಮೇಲೆ ನಮ್ಮ ಪಾಲ್ ಹಿಮೆನ್ ಅವರು ಸೆತ್ ರೋಲೆನ್ಸ್ ಅವರ ಕೈಗೆ ಮೈಕ್ ನ ಕೊಡ್ತಾರೆ. ನಮ್ಮ ಸೆತ್ ರೋಲೆನ್ಸ್ ಅವರಿಗೆ ಬ್ರಾನ್ ಬ್ರೇಕರ್ ಅವರು ತನ್ನ ಕೈಯಿಂದ ಮೈಕ್ ನ ಕಿತ್ಕೊಂಡಿದ್ದು ಇಷ್ಟ ಆಗಿಲ್ಲ ಅಂದ್ರೂ ಕೂಡ ಅವರು ಹೇಳ್ದಂತಹ ಪ್ರೋಮೋ ಇಂದ ನಮ್ಮ ಸೆತ್ ರೋಲೆನ್ಸ್ ಅವರು ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗಿರ್ತಾರೆ. ಇದಾದ್ಮೇಲೆ ಅವರು ಬ್ರಾನ್ಸನ್ ರೀಡ್ ಅವ್ರನ್ನ ನೋಡಿ, ನೀನು ಕೂಡ ಏನಾದ್ರೂ ಮಾತಾಡುವಂತ ಬ್ರಾನ್ಸನ್ ರೀಡ್ ಅವರಿಗೆ ಮೈಕ್ ನ ಕೊಡ್ತಾರೆ. ಅಂಡ್ ನಮ್ಮ ಬ್ರಾನ್ಸನ್ ರೀಡ್ ಅವರು ಕೂಡ ಹೇಳ್ತಾರೆ, ನಾನು ಹಿಂದೆ ಸೆತ್ ರೋಲೆನ್ಸ್ ಅವರಿಗೆ 6 ಸುನಾಮಿಗಳನ್ನ ಕನೆಕ್ಟ್ ಮಾಡಿದ್ದೆ. ಅಂಡ್ 6 ಸುನಾಮಿಗಳನ್ನ ತಿಂದ ಮೇಲೆ ಸೆತ್ ರೋಲೆನ್ಸ್ ಅವರಿಗೆ ನನ್ನ ಮೇಲೆ ರೆಸ್ಪೆಕ್ಟ್ ಬಂತು. ಅಂಡ್ ಅದಕ್ಕೋಸ್ಕರ ಈಗ ಅವರು ನನ್ನನ್ನ ಅವರ ಟೀಮಿಗೆ ಸೇರಿಸ್ಕೊಂಡಿದ್ದಾರೆ. ಸೊ ಜೇ ಉಸೋ, ಇವತ್ತು ಕೂಡ ನಾನು ನಿನಗೆ ಯಾವ ರೀತಿ ಸೆತ್ ರೋಲೆನ್ಸ್ ಅವರಿಗೆ ಸುನಾಮಿನ ಹಾಕಿದ್ನೋ ಅದೇ ರೀತಿ ಗತಿ ನಿನಗೂ ಕೂಡ ನಾನು ಮಾಡ್ತೀನಿ ಅಂತ ನಮ್ಮ ಬ್ರಾನ್ಸನ್ ರೀಡ್ ಅವರು ಕೂಡ ಜೇ ಉಸೋಗೆ ವಾರ್ನಿಂಗ್ ನ ಕೊಡ್ತಾರೆ. ಇದಾದ್ಮೇಲೆ ಅವರು ಮೈಕ್ ನ ಸೆತ್ ರೋಲೆನ್ಸ್ ಅವರಿಗೆ ಕೊಡ್ತಾರೆ. ಅಂಡ್ ಸೆತ್ ರೋಲೆನ್ಸ್ ಅವರು ಮೈಕ್ ನ ಪಾಲ್ ಹಿಮೆನ್ ಅವರಿಗೆ ಕೊಡ್ತಾರೆ, ನೀನು ಏನಾದ್ರೂ ಮಾತಾಡು ಅಂತ. ನಮ್ಮ ಪಾಲ್ ಹಿಮೆನ್ ಅವರು ಮೈಕ್ ನ ತಗೊಂಡು ಮೊದಲು ತನ್ನನ್ನ ತಾನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದಾದ್ಮೇಲೆ ಹೇಳ್ತಾರೆ, ಇವತ್ತು ಎಂಪೈರ್ ಸ್ಟ್ರೈಕ್ ಬ್ಯಾಕ್ ಅಂತ. ಅಲ್ಲಿ ಒಂದು ಬಾಟ್ ನ ಅವರು ಮಾಡ್ಬಿಡ್ತಾರೆ. ಎಂಪೈರ್ ಸ್ಟ್ರೈಕ್ ಫಸ್ಟ್ ಅಂತ ಹೇಳೋದ್ ಬದಲು ಎಂಪೈರ್ ಸ್ಟ್ರೈಕ್ ಬ್ಯಾಕ್ ಅಂತ ಹೇಳ್ತಾರೆ. ಅಂಡ್ ಅದಾದ್ಮೇಲೆ ಹೇಳ್ತಾರೆ, ಓಕೆ ನಾನು ಬಾಚ್ ಮಾಡಿದ್ದೀನಿ, ಈಗ ಈ ಒಂದು ಫುಟೇಜ್ ನ ಯೂಟ್ಯೂಬ್ ಅಲ್ಲೆಲ್ಲ ಹಾಕೊಂಡು ನೀವು ದುಡ್ಡು ಮಾಡಿ, ಏನೇ ಆಗ್ಲಿ ಎಂಪೈರ್ ಸ್ಟ್ರೈಕ್ ಫಸ್ಟ್. ಇವತ್ತು ಬ್ರಾನ್ ಬ್ರೇಕರ್ ಅವರು ಸ್ಯಾಮಿ ಝೈನ್ ಅವರ ಕಥೆನ ಮುಗಿಸ್ತಾರೆ. ನೀವು ಆ ಒಂದು ಮ್ಯಾಚ್ ನ ಹೈಲೈಟ್ ನೋಡಬೇಕು ಅಂದ್ರೆ ಇವತ್ತು ಬ್ರಾನ್ ಬ್ರೇಕರ್ ಅವರು ಹೇಳ್ದಂತಹ ಶಬ್ದಗಳೇ ಆ ಒಂದು ಮ್ಯಾಚ್ ನ ಹೈಲೈಟ್. ಅಂಡ್ ಜೇ ಉಸೋ ಅವರ ಕಥೆನ ಆಫ್ ಕೋರ್ಸ್ ಬ್ರಾನ್ಸನ್ ರೀಡ್ ಅವರು ಮುಗಿಸ್ತಾರೆ. ಅಂಡ್ ಜೇ ಉಸೋ ಅವರನ್ನ ಕಾಪಾಡೋದಕ್ಕೆ ಇಲ್ಲಿ ಬ್ಲಡ್ ಲೈನ್ ಮೆಂಬರ್ಸ್ ಗಳು ಯಾರು ಕೂಡ ಬರೋದಿಲ್ಲ. ಯಾಕಂದ್ರೆ ರೋಮನ್ ರೈನ್ಸ್ ಅವರ ಬಳಿ ಇಲ್ಲಿಗೆ ಬಂದು ಶೋ ಅಪ್ ಮಾಡುವಂತಹ ಬಾಲ್ಸ್ ಗಳೇ ಇಲ್ಲ, ಅವನು ಎದ್ರು ಪುಕ್ಲ ಅಂತ ನಮ್ಮ ಪಾಲ್ ಹಿಮೆನ್ ಅವರು ಹೇಳ್ತಾರೆ. ಅದಾದ್ಮೇಲೆ ಹೇಳ್ತಾರೆ, ಇವತ್ತಿನ ಮಂಡೇ ನೈಟ್ ರೋನ ಮೇನ್ ಹೈಲೈಟ್ ಏನಪ್ಪಾ ಅಂದ್ರೆ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ಕೂಡ ಮ್ಯಾಚ್ ಆಡ್ತಾ ಇದ್ದಾರೆ. ಅಂಡ್ ಅವರು ಪೆಂಟಾ ಅವ್ರನ್ನ ಕೂಡ ನೋಡ್ಕೋತಾರೆ ಅಂತ ನಮ್ಮ ಪಾಲ್ ಹಿಮೆನ್ ಅವರು ಸ್ಪ್ಯಾನಿಷ್ ಅಲ್ಲಿ ಪೆಂಟಾ ಅವರ ಬಗ್ಗೆನೂ ಕೂಡ ಮಾತಾಡ್ತಾರೆ. ಇದಾದ್ಮೇಲೆ ಅವರು ಕೂಡ ಮಾತಾಡಿ ಮುಗಿಸಿ ಸೆತ್ ರೋಲೆನ್ಸ್ ಅವರಿಗೆ ಮೈಕ್ ನ ಕೊಡ್ತಾರೆ. ನಮ್ಮ ಸೆತ್ ರೋಲೆನ್ಸ್ ಅವರು ಹೇಳ್ತಾರೆ, ಓಕೆ ನಾನು ಏನ್ ಮಾಡಬೇಕು ಅಂತ ಬಂದಿದ್ನೋ ಅದನ್ನ ನನ್ನ ಟೀಮ್ ಮೇಟ್ಸೇ ಮಾಡಿದ್ದಾರೆ. ಕಡೆದಾಗಿ ನಾನು ಒಂದು ವಿಚಾರನ ಹೇಳ್ತೀನಿ, ವೆಲ್ಕಮ್ ಟು ಮಂಡೇ ನೈಟ್ ರೋಲೆನ್ಸ್ ಅಂತ ಹೇಳಿ ನಮ್ಮ ಸೆತ್ ರೋಲೆನ್ಸ್, ಬ್ರಾನ್ ಬ್ರೇಕರ್, ಬ್ರಾನ್ಸನ್ ರೀಡ್ ಹಾಗೆ ಪಾಲ್ ಹಿಮೆನ್ ಅವರು ಅಲ್ಲಿಂದ ಹೊರಟೋಗ್ತಾರೆ. ಓವರ್ ಆಲ್ ಇವತ್ತಿನ ಮಂಡೇ ನೈಟ್ ರೋ ಓಪನಿಂಗ್ ಚೆನ್ನಾಗಿತ್ತು. ಈ ಒಂದು ಸೆಗ್ಮೆಂಟ್ ಬಗ್ಗೆ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ವಿಚಾರನ ನಾನು ಡಿಸ್ಕಸ್ ಮಾಡಬೇಕು, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಇದಾದ್ಮೇಲೆ ನಿಮಗೆ ರಾಕ್ಸಿನಿ ಪ್ರೀಸ್ ಹಾಗೆ ಕೈರಿ ಸೇನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ರೊಕೈಲ್ ಅವರು ಕೂಡ ಇರ್ತಾರೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಮತ್ತೊಮ್ಮೆ ನಮ್ಮ ಕೈರಿ ಸೇನ್ ಅವರು ರೋಲ್ ಅಪ್ ಮಾಡಿ ರಾಕ್ಸಿನಿ ಪ್ರೀಸ್ ಅವ್ರನ್ನ ಸೋಲಿಸಿದ್ದಾರೆ. ಅಂಡ್ ಅವರು ಗೆದ್ದ ಕೂಡಲೇ ನಮ್ಮ ರಾಕ್ಸಿನಿ ಪ್ರೀಸ್ ಹಾಗೆ ರೊಕೈಲ್ ಅವರು ಕೈರಿ ಸೇನ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಂಡ್ ಇಲ್ಲಿ ಕೈರಿ ಸೇನ್ ಅವ್ರನ್ನ ಕಾಪಾಡೋದಕ್ಕೆ ನಮ್ಮ ಆಸ್ಕಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆಸ್ಕಾ ಅವರು ಬಂದು ಕೈರಿ ಅವ್ರನ್ನ ಕಾಪಾಡಿ ರೊಕೈಲ್ ಹಾಗೆ ರಾಕ್ಸಿನಿ ಅವ್ರನ್ನ ರಿಂಗ್ ಇಂದ ಹೊರಗಡೆ ಹಾಕ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಜಡ್ಜ್ಮೆಂಟ್ ಡೇ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಫಿನ್ ಬ್ಯಾಲರ್ ಅವರು ಜಡ್ಜ್ಮೆಂಟ್ ಡೇ ಬಳಿ ಇರ್ತಕ್ಕಂತಹ ಎಲ್ಲಾ ಚಾಂಪಿಯನ್ಶಿಪ್ ಗಳನ್ನು ಕೂಡ ಇಟ್ಟಿ ನೋಡ್ತಾ ಇರ್ತಾರೆ. ಇದಾದ್ಮೇಲೆ ಇವರೆಲ್ಲರೂ ಕೂಡ ಮಾತಾಡಿ ಹೋಗ್ಬೇಕು
ಹೋಗ್ಬೇಕಾದ್ರೆ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವ್ರಿಗೋಸ್ಕರ ಯಾರೋ ಒಬ್ರು ಗೆಟ್ ವೆಲ್ ಸೂನ್ ಅನ್ನೋ ಒಂದು ಕೇಕ್ ನ ರೆಡಿ ಮಾಡಿ ಇಟ್ಟಿರ್ತಾರೆ. ಅಂಡ್ ಅದನ್ನ ಖುಷಿಯಿಂದ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರು ತೆಗೆದು ನೋಡಿದಾಗ ಈ ಒಂದು ಕೇಕ್ ನ ಮಾಡ್ಸಿರೋರು ಎಜೆ ಸ್ಟೈಲ್ ಅಂತ ಗೊತ್ತಾಗುತ್ತೆ. ಅಂಡ್ ಅದು ಗೊತ್ತಾಗಿದ್ ಕೂಡಲೇ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರು ನೋಡು ನೀನ್ ನನ್ನ ಮೇಲೆ ಅಟ್ಯಾಕ್ ಮಾಡೋಂಗಿಲ್ಲ, ನನ್ನ ಹತ್ರ ಸರ್ಟಿಫಿಕೇಟ್ ಇದೆ ಅಂತ ಎಜೆ ಸ್ಟೈಲ್ ಅವರಿಗೆ ತೋರಿಸ್ತಾರೆ. ಅಂಡ್ ಅಲ್ಲಿ ಸಂಧಿಯಿಂದ ನಮ್ಮ ಎಜೆ ಸ್ಟೈಲ್ ಅವರು ಬಂದು ನಾನು ನಿನ್ನನ್ನೇ ನೋಡ್ತಾ ಇದ್ದೀನಿ ಅಂತ ಆಕ್ಷನ್ ಮಾಡಿ ಅಲ್ಲಿಂದ ಹೊರಟೋಗ್ತಾರೆ. ನಿಜವಾಗ್ಲೂ ಈ ಒಂದು ಸೆಗ್ಮೆಂಟ್ ಮಾತ್ರ ಸಿಕ್ಕಾಪಟ್ಟೆ ಫನ್ನಿ ಆಗಿತ್ತು. ಇದಾದ್ಮೇಲೆ ನಮಗೆ ಬ್ರಾನ್ ಬ್ರೇಕರ್ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಬಟ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ಎಂಟ್ರಿ ಮಾಡಬೇಕಾದ್ರೇನೆ ಹಿಂದೆಯಿಂದ ನಮ್ಮ ಕೇರಿಯನ್ ಕ್ರಾಸ್ ಅವರು ಬಂದು ಸ್ಯಾಮಿ ಝೈನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅವರೊಂದು ಪೈಪ್ ನ ಕೂಡ ತಂದಿರ್ತಾರೆ ಸ್ಯಾಮಿ ಝೈನ್ ಅವರ ಮೇಲೆ ಇನ್ನೂ ಕೂಡ ಅಟ್ಯಾಕ್ ಮಾಡೋದಕ್ಕೆ. ಬಟ್ ಆಡಮ್ ಪಿಯರ್ಸ್ ಹಾಗೆ ಅಫಿಷಿಯಲ್ಸ್ ಗಳೆಲ್ಲ ಬಂದು ಕೇರಿಯನ್ ಕ್ರಾಸ್ ಅವ್ರನ್ನ ಇಟ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅಂಡ್ ಅವರು ಸ್ಯಾಮಿ ಝೈನ್ ಅವರ ಮೇಲೆ ಅಟ್ಯಾಕ್ ಮಾಡಬೇಕಾದ್ರೆ ಇಡೀ ಕ್ರೌಡ್ ವಿ ವಾಂಟ್ ಕ್ರಾಸ್ ಅನ್ನೋ ಒಂದು ಚಾಂಟ್ ನು ಕೂಡ ಮಾಡ್ತಾ ಇರುತ್ತೆ. ಅಂಡ್ ಸ್ಯಾಮಿ ಝೈನ್ ಅವರಿಗೆ ಬೂ ಕೂಡ ಮಾಡ್ತಾ ಇರುತ್ತೆ. ಇದಾದ್ಮೇಲೆ ನಮ್ಮ ಸ್ಯಾಮಿ ಝೈನ್ ಅವ್ರನ್ನ ಕೇಳ್ತಾರೆ ನೀನು ಈ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ಬೇಕಾ ಅಂತ. ಆದ್ರೂ ಕೂಡ ನಮ್ಮ ಸ್ಯಾಮಿ ಝೈನ್ ಅವರು ಎಲ್ಲರ ಕೈಯಿಂದ ಸಿಂಪತಿ ತಗೋಬೇಕಲ್ಲ, ಅದಕ್ಕೋಸ್ಕರ ನಾನು ಆದ್ರೂ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತೀನಿ ಅಂತ ಹೇಳ್ತಾರೆ. ನಮಗೆ ಬ್ರಾನ್ ಬ್ರೇಕರ್ ಆಗಿ ಸ್ಯಾಮಿ ಝೈನ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕೂಡ ಚೆನ್ನಾಗಿರುತ್ತೆ. ಅಂಡ್ ನಮ್ಮ ಬ್ರಾನ್ ಬ್ರೇಕರ್ ಅವರು ಸಿಕ್ಕಾಪಟ್ಟೆ ಬ್ರೂಟಲೈಸ್ ಮಾಡ್ತಾರೆ ಸ್ಯಾಮಿ ಝೈನ್ ಅವ್ರನ್ನ. ರಿಂಗ್ ಔಟ್ ಸೈಡ್ ಕೂಡ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಅದಾದ್ಮೇಲೆ ರಿಂಗ್ ಒಳಗಡೆ ಕರ್ಕೊಂಡು ಬಂದು ಅಲ್ಲೂ ಕೂಡ ಒಂದು ಮ್ಯಾಸಿವ್ ಸ್ಪಿಯರ್ ನ ಕನೆಕ್ಟ್ ಮಾಡಿ ಸ್ಯಾಮಿ ಝೈನ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ಬ್ರಾನ್ ಬ್ರೇಕರ್ ಅವರು ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಸೊ ಸ್ಯಾಮಿ ಝೈನ್ ಅವರ ಕತೆ ಇಲ್ಲಿ ಮುಗ್ದಿದೆ. ಇದಾದ್ಮೇಲೆ ನಮಗೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಬೆಕ್ಕಿ ಲಿಂಚ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಬೆಕ್ಕಿ ಲಿಂಚ್ ಅವರು ಕೂಡ ರಿಂಗಿಗೆ ಬಂದು ನಾನು ನನ್ನ ಚಾಂಪಿಯನ್ಶಿಪ್ ನ ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ಡಿಫೆಂಡ್ ಮಾಡಬೇಕಾಗಿದೆ, ಅದು ಕೂಡ ಇಬ್ಬರು ಲೂಸರ್ಸ್ ಗಳ ಮೇಲೆ. ನಿಜವಾಗ್ಲೂ ಬೇರೆಯವ್ರಿಗೆಲ್ಲರಿಗೂ ಕೂಡ ಚಾಂಪಿಯನ್ ಹೋಗಿ ಚಾಲೆಂಜರ್ ನ ಹುಡಿಕೊಂಡಿದ್ದಾರೆ. ಬಟ್ ನನ್ನ ಸಿನಾರಿಯೋದಲ್ಲಿ ಆ ರೀತಿ ಆಗಿಲ್ಲ. ಆಡಮ್ ಪಿಯರ್ಸ್ ಅವರು ನನ್ನನ್ನ ಈ ರೀತಿ ಬೇಕು ಅಂತಾನೆ ತಗ್ಲಾಕಿದ್ದಾರೆ ಅಂತ ನಮ್ಮ ಬೆಕ್ಕಿ ಲಿಂಚ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಬೇಲಿ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಬೇಲಿ ಅವರು ಬಂದ ಕೂಡಲೇ ಲೈರಾ ವಾಲ್ಕಾಯ್ರಾ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇವರ ನಡುವೆ ಒಂದು ಅದ್ಭುತವಾದ ಪ್ರೋಮೋ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಪ್ರೋಮೋದಲ್ಲಿ ನಮ್ಮ ಬೇಲಿ ಅವರು ಲೈರಾ ವಾಲ್ಕಾಯ್ರಾ ಅವರಿಗೆ ಬಿಚ್ ಅಂತ ಬೈದ್ಬಿಡ್ತಾರೆ. ಅಂಡ್ ಇದಾದ್ಮೇಲೆ ಇವರ ನಡುವೆ ಒಂದು ಬ್ರಾಲ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಬ್ರಾಲ್ ಅಲ್ಲಿ ಲಾಸ್ಟ್ ಅಲ್ಲಿ ನಮ್ಮ ಲೈರಾ ವಾಲ್ಕಾಯ್ರಾ ಅವರು ಸ್ಟ್ಯಾಂಡ್ ಟಾಲ್ ಆಗಿ ನಿಂತಿರ್ತಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಸೆತ್ ರೋಲೆನ್ಸ್, ಬ್ರಾನ್ಸನ್ ರೀಡ್ ಹಾಗೆ ಬ್ರಾನ್ ಬ್ರೇಕರ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಬ್ರಾನ್ ಬ್ರೇಕರ್ ಅವರು ಸಿಕ್ಕಾಪಟ್ಟೆ ಬೇಜಾರಲ್ಲಿ ಕೂತ್ಕೊಂಡಿರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಸೆತ್ ರೋಲೆನ್ಸ್ ಅವರು ಬಂದು ನೀನ್ ಯಾಕೆ ಬೇಜಾರಲ್ಲಿ ಇದೆಯಾ, ನೀನ್ ನಿನ್ ಕೆಲಸನ ಮಾಡಿದ್ಯಾ ಅಂತ ಹೇಳ್ತಾರೆ. ಆದ್ರೂ ಕೂಡ ನಮ್ಮ ಬ್ರಾನ್ ಬ್ರೇಕರ್ ಅವರು ನನಗೆ ಕೇರಿಯನ್ ಕ್ರಾಸ್ ಬೇಕು, ಯಾಕಂದ್ರೆ ಕೇರಿಯನ್ ಕ್ರಾಸ್ ಅವರು ನನಗಿಂತ ಮೊದಲು ಸ್ಯಾಮಿ ಝೈನ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ರು. ಸೊ ನೋಡಿದವರೆಲ್ಲ ಏನ್ ಅನ್ಕೋತಾರೆ, ಕೇರಿಯನ್ ಕ್ರಾಸ್ ಅವರ ಹೆಲ್ಪ್ ಇಂದ ನಾನು ಆ ರೀತಿ ಅಟ್ಯಾಕ್ ಮಾಡಿ ಗೆದ್ದೆ ಅಂತ ಅನ್ಕೋತಾರೆ. ಸೊ ಅದು ಸರಿಯಲ್ಲ ಅಂತ ನಮ್ಮ ಬ್ರಾನ್ ಬ್ರೇಕರ್ ಅವರು ಸೆತ್ ರೋಲೆನ್ಸ್ ಅವರಿಗೆ ಹೇಳ್ತಾರೆ. ಅಂಡ್ ಆಗ ನಮ್ಮ ಸೆತ್ ರೋಲೆನ್ಸ್ ಅವರು ಹೇಳ್ತಾರೆ ಇಲ್ಲ ನೀನೇ ಸ್ಯಾಮಿ ಝೈನ್ ನ ಸೋಲ್ಸಿದ್ದು, ನೀನು ಬೇಜಾರಾಗಬೇಡ ಅಂತ. ಅಂಡ್ ಅಲ್ಲಿಗೆ ನಮ್ಮ ಪಾಲಿಮಿನ್ ಅವರು ಬಂದು ಒಂದು ಮೆಸೇಜ್ ನ ಕೊಡ್ತಾರೆ. ಅದೇನಪ್ಪಾ ಅಂದ್ರೆ ಸ್ಯಾಮಿ ಝೈನ್ ಅವರು ಸ್ವಲ್ಪ ದಿನ ನಮಗೆ ಶೋ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಅಂತ. ಅಂಡ್ ಆ ಒಂದು ವಿಚಾರನ ಕೇಳಿ ಎಲ್ಲರೂ ಕೂಡ ಖುಷಿ ಆಗ್ತಾರೆ. ಅಂಡ್ ನಮ್ಮ ಸೆತ್ ರೋಲೆನ್ಸ್ ಅವರು ಬ್ರಾನ್ಸನ್ ರೀಡ್ ಅವ್ರನ್ನ ಕರೆದಿ ಹೇಳ್ತಾರೆ ನೀನಿವತ್ತು ಜೇ ಉಸೋಗೂ ಕೂಡ ಇದೇ ರೀತಿ ಗತಿ ಮಾಡಬೇಕು ಅಂತ. ಇದಾದ್ಮೇಲೆ ನಮಗೆ ಬ್ರಾನ್ಸನ್ ರೀಡ್ ಹಾಗೆ ಜೇ ಉಸೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗೇ ಇತ್ತು. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಜೇ ಉಸೋ ಅವರು ಬ್ರಾನ್ಸನ್ ರೀಡ್ ಅವರಿಗೆ ಒಂದು ಸೂಸೈಡ್ ಡೈ ನ ಕನೆಕ್ಟ್ ಮಾಡೋದಕ್ಕೆ ಬರ್ತಾ ಇರ್ತಾರೆ. ಬಟ್ ಸಡನ್ ಆಗಿ ನಮ್ಮ ಬ್ರಾನ್ಸನ್ ರೀಡ್ ಅವರು ಅನೌನ್ಸರ್ ಚೇರ್ ನ ತೆಗ್ದಿ ಜೇ ಉಸೋ ಅವರ ಮೇಲೆ ಹಾಕ್ಬಿಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಇದಾದ್ಮೇಲೆ ನಮ್ಮ ಬ್ರಾನ್ಸನ್ ರೀಡ್ ಅವರು ಸುನಾಮಿ ಮೇಲೆ ಸುನಾಮಿನ ಜೇ ಉಸೋ ಮೇಲೆ ಕನೆಕ್ಟ್ ಮಾಡ್ಬಿಡ್ತಾರೆ. ಅಂಡ್ ಇನ್ನೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಹೋಗ್ಬೇಕಾದ್ರೆ ರೆಫ್ರೀಸ್ ಗಳು ಹಾಗೆ ಅಫಿಷಿಯಲ್ಸ್ ಗಳು ಬಂದು ಬ್ರಾನ್ಸನ್ ರೀಡ್ ಅವ್ರನ್ನ ಜೇ ಉಸೋ ಇಂದ ದೂರ ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ ಡ್ರ್ಯಾಗನ್ ಲೀ ಹಾಗೆ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ನಡಿಬೇಕಾದ್ರೆ ನಮ್ಮ ಮೈಕಲ್ ಕೋಲ್ ಅವರು ಹೇಳ್ತಾ ಇರ್ತಾರೆ ಇವನು ನಿಜವಾದ ಎಲ್ ಗ್ರಾಂಡೆ ಅಮೆರಿಕಾನೋ ಅಲ್ಲ ಅಂತ. ಯಾಕಂದ್ರೆ ನಿಜವಾದ ಎಲ್ ಗ್ರಾಂಡೆ ಅಮೆರಿಕಾನೋ ಹಿಂದೆ ಒಂದು ಟ್ಯಾಟೂ ಇತ್ತು, ಬಟ್ ಇವನ ಹಿಂದೆ ಟ್ಯಾಟೂ ಇಲ್ಲ ಅಂತ. ಆದ್ರೂ ಕೂಡ ಇವರೇ ಸದ್ಯಕ್ಕೆ ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಕೂಡ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ತನ್ನ ಮಾಸ್ಕ್ ಒಳಗಡೆ ಸ್ಟೀಲ್ ಪ್ಲೇಟ್ ನ ಇಟ್ಕೊಂಡು ಒಂದು ಜಂಪಿಂಗ್ ಹೆಡ್ ಬಟ್ ನ ಕನೆಕ್ಟ್ ಮಾಡಿ ಡ್ರ್ಯಾಗನ್ ಲೀ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ರಿಂಗ್ ಜನರಲ್ ಗಂತರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಗಂತರ್ ಅವರು ರಿಂಗಿಗೆ ಬರ್ತಾರೆ ಅಂಡ್ ಹೇಳ್ತಾರೆ ನಾನು ಇದೇ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನನ್ನ ಚಾಂಪಿಯನ್ಶಿಪ್ ನ ಬಿಲ್ ಗೋಲ್ಡ್ಬರ್ಗ್ ಅವರ ಮೇಲೆ ಡಿಫೆಂಡ್ ಮಾಡ್ತಾ ಇದ್ದೀನಿ. ಅಂಡ್ ಕಳೆದ 2 ವಾರದಿಂದನೂ ಕೂಡ ನಾನು ಬರೀ ಗೋಲ್ಡ್ಬರ್ಗ್ ಅವರ ಬಗ್ಗೆ ಮಾತಾಡೋದನ್ನ ಬಿಟ್ರೆ ಬೇರೆ ಏನೂ ಕೂಡ ಮಾಡಿಲ್ಲ. ಯಾಕಂದ್ರೆ ಗೋಲ್ಡ್ಬರ್ಗ್ ಬಂದೇ ಇಲ್ಲ.
ಗೋಲ್ಡ್ಬರ್ಗ್ಗೆ ಸಿಕ್ಕಾಪಟ್ಟೆ ಭಯ ಇದೆ. ಯಾಕಂದ್ರೆ ಅವನೇನಾದ್ರೂ ಇಲ್ಲಿಗೆ ಬಂದ್ರೆ ನಾನು ಅವನ ಕತೆನ ಮುಗಿಸ್ಬಿಡ್ತೀನಿ ಇಲ್ಲೇ ಅಂತ ಅವನಿಗೆ ಭಯ ಇದೆ. ಅದಕ್ಕೋಸ್ಕರ ಅವನಿಲ್ಲಿಗೆ ಬರೋದಿಲ್ಲ ಅಂತ ನಮ್ಮ ಗಂತರ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಒಂದು ಕಾರ್ ನೋಡೋದಕ್ಕೆ ಸಿಗುತ್ತೆ ಅಂಡ್ ಆ ಒಂದು ಕಾರ್ ಅಲ್ಲಿ ಸ್ಟೈಲ್ ಆಗಿ ನಮ್ಮ ಗೋಲ್ಡ್ಬರ್ಗ್ ಅವರು ಬರ್ತಾರೆ ಅಂಡ್ ಗೋಲ್ಡ್ಬರ್ಗ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡು ಗೋಲ್ಡ್ಬರ್ಗ್ ಅಂತ ಆಡ್ನ ಆಡ್ತಾ ಇರುತ್ತೆ. ನಮ್ಮ ಗೋಲ್ಡ್ಬರ್ಗ್ ಅವರು ರಿಂಗಿಗೆ ಬರ್ತಾರೆ ಅಂಡ್ ಗಂತರ್ ಅವರ ಫೇಸ್ ಟು ಫೇಸ್ ಬಂದು ನಿಂತ್ಕೊಂಡು ಬಾ ಈಗ ಇಲ್ಲೇ ಮಾಡು, ನನಗೇನೋ ಹೊಡಿತೀನಿ ಅಂದಲ್ಲ, ಈಗಲೇ ಇಲ್ಲೇ ನನಗೆ ಹೊಡಿ ಅಂತ ನಿಂತ್ಕೊಬಿಡ್ತಾರೆ. ನಮ್ಮ ಗಂತರ್ ಅವರು ಮೈಕಲ್ಲಿ ಮಾತಾಡೋದಕ್ಕೆ ಹೋದಾಗ ಆ ಒಂದು ಮೈಕ್ನು ಕೂಡ ನಮ್ಮ ಗೋಲ್ಡ್ಬರ್ಗ್ ಅವರು ತಳ್ಳಿಬಿಡ್ತಾರೆ ಅಂಡ್ ನಮ್ಮ ಗಂತರ್ ಅವರು ಫೈನಲಿ ಗೋಲ್ಡ್ಬರ್ಗ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಅದನ್ನ ತಪ್ಪಿಸ್ಕೊಂಡು ನಮ್ಮ ಗೋಲ್ಡ್ಬರ್ಗ್ ಅವರು ನಿಜವಾಗ್ಲೂ ಕೂಡ ಗಂತರ್ ಅವರಿಗೆ ಪಂಚ್ ಹೊಡೆದ್ ಬಿಡ್ತಾರೆ. ನಿಜವಾಗ್ಲೂ ಅದು ಸಿಕ್ಕಾಪಟ್ಟೆ ಜೋರಾಗಿ ಬಿತ್ತು ಅಂಡ್ ಅದಾದ್ಮೇಲೆ ನಮ್ಮ ಗಂತರ್ ಅವರು ಕೆಳಗಡೆ ಬಿದ್ದ್ಬಿಡ್ತಾರೆ ಅಂಡ್ ನಮ್ಮ ಗೋಲ್ಡ್ಬರ್ಗ್ ಅವರು ಸ್ಪಿಯರ್ ಹಾಕೋದಕ್ಕೂ ಕೂಡ ರೆಡಿ ಆಗ್ತಾ ಇರ್ತಾರೆ. ಬಟ್ ನಮ್ಮ ಗಂತರ್ ಅವರು ರಿಂಗ್ ಎಸ್ಕೇಪ್ ಆಗ್ಬಿಡ್ತಾರೆ ಅಂಡ್ ಗೋಲ್ಡ್ಬರ್ಗ್ ಅವರು ರಿಂಗ್ ಮೇಲ್ಗಡೆ ಸ್ಟ್ಯಾಂಡ್ ಟಾಲ್ ಆಗಿ ನಿಂತಿರ್ತಾರೆ. ಈ ಒಂದು ಸೆಗ್ಮೆಂಟ್ ಮಾತ್ರ ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆಫ್ ಕೋರ್ಸ್ ಗೋಲ್ಡ್ಬರ್ಗ್ ಅವರು ಇದ್ದಾರೆ ಅಂದ್ರೆ ಆ ಒಂದು ಹೈಪ್ ಬಂದೇ ಬರುತ್ತೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಸತ್ ಫ್ರೀಕಿನ್ ರಾಲಿನ್ಸ್ ವರ್ಸಸ್ ಪೆಂಟಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್. ರಿಂಗ್ ಸೈಡ್ ಅಲ್ಲಿ ನಮ್ಮ ಪಾಲ್ ಎಮಿನ್ ಅವರು ಮನಿ ಇನ್ ದ ಬ್ಯಾಂಕ್ ಬ್ರೀಫ್ ಕೇಸ್ ನ ಇಟ್ಕೊಂಡು ನಿಂತಿರ್ತಾರೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಏನ್ ಹೇಳೋಣ ಗುರು, ನಿಜವಾಗ್ಲೂ ಅದ್ಭುತವಾದ ಮ್ಯಾಚ್ ಅಂತಾನೆ ಹೇಳ್ಬಹುದು. 5 ಸ್ಟಾರ್ ಲೆವೆಲ್ ಮ್ಯಾಚ್ ನ ಇವತ್ತು ಮಂಡೇ ನೈಟ್ ರೋ ಅಲ್ಲಿ ಇವರಿಬ್ರು ಕೂಡ ಸೇರ್ಕೊಂಡು ಡೆಲಿವರ್ ಮಾಡಿದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಇವರಿಬ್ಬರ ನಡುವೆ ಮ್ಯಾಚ್ ನ ಅನೌನ್ಸ್ ಮಾಡಿದಾಗಲೇ ಒಂದು ಅದ್ಭುತವಾದ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಚೆನ್ನಾಗಿ ಈ ಒಂದು ಮ್ಯಾಚ್. ದಿಸ್ ಈಸ್ ಆಸಮ್ ಅನ್ನೋ ಒಂದು ಚಾಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಲೆಟ್ಸ್ ಗೋ ಪೆಂಟಾ ಅನ್ನೋ ಒಂದು ಚಾಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ಪೆಂಟಾ ಅವರು ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿದಾಗಲೂ ಕೂಡ ಸೆತ್ ರೋಲಿನ್ಸ್ ಅವರು ಕಿಕ್ಔಟ್ ಮಾಡ್ತಾರೆ. ಇದಾದ್ಮೇಲೆ ಒಂದು ಟೈಮ್ ಅಲ್ಲಿ ಮೆಕ್ಸಿಕನ್ ಡ್ರೈವರ್ ನು ಕೂಡ ನಮ್ಮ ಪೆಂಟಾ ಅವರು ಕನೆಕ್ಟ್ ಮಾಡ್ತಾರೆ. ನಾನಲ್ಲಿ ಸೆತ್ ರೋಲಿನ್ಸ್ ಅವರ ಕತೆ ಮುಗೀತು ಅನ್ಕೋಬಿಟ್ಟೆ, ಬಟ್ ನಮ್ಮ ಸೆತ್ ರೋಲಿನ್ಸ್ ಅವರು ರೋಪ್ ನ ಇಟ್ಕೊಬಿಡ್ತಾರೆ. ಆ ಒಂದು ಮೂಮೆಂಟ್ ಕೂಡ ಚೆನ್ನಾಗಿತ್ತು. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ಮತ್ತೊಮ್ಮೆ ನಮ್ಮ ಪೆಂಟಾ ಅವರು ತನ್ನ ಫಿನಿಶರ್ ನ ಹಾಕೋದಕ್ಕೆ ರೆಡಿ ಆಗ್ಬೇಕಾದ್ರೆ ನಮ್ಮ ಸೆತ್ ರೋಲಿನ್ಸ್ ಅವರು ತನ್ನ ತಲೆಯಲ್ಲೇ ಪೆಂಟಾ ಅವರಿಗೆ ಒಂದು ಲೋ ಬ್ಲೋನ ಕನೆಕ್ಟ್ ಮಾಡಿಬಿಡ್ತಾರೆ ಅಂಡ್ ಅಲ್ಲಿ ಕತೆ ಮುಗಿಯುತ್ತೆ. ನಮ್ಮ ಸೆತ್ ರೋಲಿನ್ಸ್ ಅವರು ಪೆಂಟಾ ಅವರಿಗೆ ಒಂದು ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡಿ ಪೆಂಟಾ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಗೆದ್ದಾದ್ಮೇಲೆ ಅವರು ಸುಮ್ಮನೆ ಇರೋದಿಲ್ಲ. ಪಾಲ್ ಎಮಿನ್ ಅವರಿಗೆ ಹೇಳ್ತಾರೆ ಬ್ರಾನ್ಸನ್ ರೀಡ್ ಹಾಗೆ ಬ್ರಾನ್ ಬ್ರೇಕರ್ ಅವರಿಗೆ ಫೋನ್ ಮಾಡಿ ಇಲ್ಲಿಗೆ ಕರ್ಸು ಅಂತ. ಅಂಡ್ ನಮ್ಮ ಪಾಲ್ ಎಮಿನ್ ಅವರು ಫೋನ್ ಮಾಡಿದಾದ್ರು ಹೆಂಗೆ, ಸುಮ್ಮನೆ ಜಾಕೆಟ್ ಇಂದ ಫೋನ್ ತೆಗೆದ್ರು, ಕಿವಿಲಿ ಇಟ್ಕೊಂಡು ಮಾತಾಡಿದ್ರು, ಫೋನ್ ಮಾಡ್ಲೂ ಇಲ್ಲ, ಅವರು ಸುಮ್ಮನೆ ಮಾತಾಡಿದ್ರು. ಅಂಡ್ ಅದಾದ್ಮೇಲೆ ನಮಗೆ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅವರಿಬ್ರು ಕೂಡ ನಿಧಾನಕ್ಕೆ ಬರ್ತಾ ಇರ್ತಾರೆ. ಬಟ್ ಅವ್ರು ಬರೋದಕ್ಕಿಂತ ಮುಂಚೆನೆ ಕ್ರೌಡ್ ಕಡೆಯಿಂದ ನಮ್ಮ ಎಲೆ ನೈಟ್ ಅವರು ಬಂದು ಸೆತ್ ಫ್ರೀಕಿನ್ ರಾಲಿನ್ಸ್ ಅವರಿಗೆ BFT ನ ಕನೆಕ್ಟ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಅಂಡ್ ಅವ್ರನ್ನ ಹಿಂಬಾಲಿಸೋದಕ್ಕೆ ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಬರ್ತಾರೆ. ಬಟ್ ಇಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಎರಡೆರಡು ಬಾರಿ ಸ್ಲಿಪ್ ಆಗಿ ಬಿದೋಗ್ಬಿಡ್ತಾರೆ. ಅದನ್ನ ನೋಡಿ ನನಗಂತೂ ಎಷ್ಟು ನಗು ಬಂತು ಗೊತ್ತಾ. ಒಂದು ಬಾರಿ ರಿಂಗ್ ಇಂದ ಕೆಳಗಡೆ ಇಳಿಬೇಕಾದ್ರೆ ಬಿದೋಗ್ತಾರೆ, ಇನ್ನೊಂದು ಬಾರಿ ಬೆರಿಕೇಡ್ ಹತ್ರ ಜಂಪ್ ಮಾಡಬೇಕಾದ್ರೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಸೀದಾ ಹಂಗೆ ಉಂಡ್ಕೋಬಿಟ್ಟಿದ್ದಾರೆ. ಅಂಡ್ ಅದಾದ್ಮೇಲೆ ನಮ್ಮ ಬ್ರಾನ್ಸನ್ ರೀಡ್ ಅವರು ಬ್ರಾನ್ ಬ್ರೇಕರ್ ಅವ್ರನ್ನ ಎತ್ತುತ್ತಾ ಇದ್ದಾರೆ. ನಿಜವಾಗ್ಲೂ ಆ ಮೂಮೆಂಟ್ ಮಾತ್ರ ಸಿಕ್ಕಾಪಟ್ಟೆ ಫನ್ನಿ ಅನಿಸ್ತಿತ್ತು ನನಗೆ. ಹಿಂಗೆ ಇವತ್ತಿನ ಮಂಡೇ ನೈಟ್ ರೋ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಒಂದು ಅದ್ಭುತವಾದ ಮಂಡೇ ನೈಟ್ ರೋ ಇವತ್ತು ನಮಗೆ ನೋಡೋದಕ್ಕೆ ಸಿಕ್ತು. ನಾನು ಇವತ್ತಿನ ಈ ಒಂದು ಮಂಡೇ ನೈಟ್ ರೋಗೆ 4.5 ಸ್ಟಾರ್ ನ ಕೊಡ್ತಾ ಇದ್ದೀನಿ. ನಿಮ್ಗೆ ಅನಿಸ್ತು ಇವತ್ತಿನ ಮಂಡೇ ನೈಟ್ ರೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ see you guys in my next video.